ದಲ್ಲೂ ಕೂಡ ಇದು ಇವತ್ತಿಂದಲ್ಲ. ನಾನು ಮಂತ್ರಿಯಾಗಿ ಸುಮಾರು ಒಂದು ವರ್ಷ 3 ತಿಂಗಳು 15 ತಿಂಗಳಾಯಿತು. ಸುಮಾರು ವರ್ಷದಿಂದ ಸರ್ಕಾರಿ ಶಾಲೆಯಲ್ಲಿ ಹೋಗ್ತಕ್ಕಂಥ ಆಸಕ್ತಿ ಸ್ವಲ್ಪ ಕಮ್ಮಿ ಆಗಿರ್ತಕ್ಕಂಥದ್ದು ನಿಜ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಅದಕ್ಕೆ ಕಾರಣ ಬೇಕಾದಷ್ಟು ಇರ್ತವೆ. ಶಿಕ್ಷಕರ ಕೊರತೆ, ಬಿಲ್ಡಿಂಗ್ ಕೊರತೆ ಬೇಕಾದಷ್ಟು ಇರ್ತವೆ. ನಾವು ಬಂದ ಮೇಲೆ ನಾನು ಒಂದು ವಿಚಾರಗಳನ್ನು ನಾನು ನೋಡಿದಾಗ, ಸರ್ಕಾರಿ ಶಾಲೆ ಮುಚ್ಚೋದು ಬಿಡೋದು ಒಂದು ಭಾಗ ಆದರೆ ಮಕ್ಕಳು ಸರ್ಕಾರಿ ಶಾಲೆಯಿಂದ ಬಿಡಬಾರ್ದು. ಈಗ ನಾನು ನೋಡಿರ್ತಕ್ಕಂಥ ರೀತಿಯಲ್ಲಿ ನಾವೇನು ಮಾಡಿದ್ದೀವಿ, ಒಂದು ಸರ್ಕಾರಿ ಶಾಲೆಯಿಂದ ಇನ್ನೊಂದು ಸರ್ಕಾರಿ ಶಾಲೆಗೆ ಬರ್ತಕ್ಕಂಥ ವ್ಯವಸ್ಥೆ ಆಗ್ತಾಯಿದೆ. ಅಂದರೆ ಎಲ್ಲೋ ಒಂದು ರೀತಿಯಲ್ಲಿ ಮುಂಚೆ ಏನಾಗೋದು, ಭಾಳ ಚಿಕ್ಕ ಮಟ್ಟದಲ್ಲಿ ಭಾಳ ಒಳ್ಳೆ ಒಂದು ಶಾಲೆ ಇದ್ದಾಗ, ಸರ್ಕಾರಿ ಶಾಲೆ ಇದ್ದಾಗ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸರ್ಕಾರಿ ಶಾಲೆಗೆ ಹೋದರೆ ಪರವಾಗಿಲ್ಲ, ಆದರೆ ಖಾಸಗಿಗ ಶಾಲೆಗೆ ಹೋದರೆ ನಮಗೆ ಅವಮಾನ ಆಗಿಬಿಡುತ್ತೆ. ಅದು ಮಲೆನಾಡು ಭಾಗದಲ್ಲಿ ಏನಾಗಿದೆ, 10 ಜನರಿರೋ ಮಕ್ಕಳು ಸುಮಾರು 4,000 ಶಾಲೆಗಳಿದ್ದಾವೆ ನಾನು ಇಲಾಖೆ ತಗೊಂಡಾಗ. ಆದರೆ ಸರ್ಕಾರಿ ಶಾಲೆಯಿಂದ ಹೋಗಬಾರ್ದು ಅಂತಕ್ಕಂಥ ನಿಟ್ಟಿನ ಮೇಲೆ ಶಿಕ್ಷಕರ ಕೊರತೆಯೂ ಇದ್ದಾಗ ನಾವೀಗಾಗಲೇ ಸುಮಾರು 12,500 ಟೀಚರ್ಸ್ನ ತೊಗೊಂಡಿದ್ದೀವಿ. ಗುಣಮಟ್ಟ ಕೊಟ್ಟ ತಕ್ಷಣ ಒಂದೇ ದಿವಸ ಅದು ಇನ್ಕ್ರೀಸು ಆಗೋದಿಲ್ಲ. ಆಮೇಲೆ ಯೋಜನೆಗಳನ್ನು ಹಾಕಬೇಕಾಗುತ್ತೆ, ಜನಪ್ರತಿನಿಧಿಗಳ ವಿಶ್ವಾಸವನ್ನು ತಗೊಳ್ಬೇಕಾಗತ್ತೆ. ಅವರು ಕೂಡ ಸರ್ಕಾರದ ಪರವಾಗಿ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಿ ಅಂತಕ್ಕಂಥದ್ದು ಒಂದು ಆಂದೋಲನ ನಾವು ಮಾಡ್ತಾಯಿದ್ದೀವಿ. ಈಗಾಗಲೇ ಸ್ಟಾರ್ಟ್ ಮಾಡಿದ್ದೀವಿ ನಾವು ಅದನ್ನೆಲ್ಲ ನೋಡಿದಾಗ ಸರ್ಕಾರಿ ಶಾಲೆಯಲ್ಲಿ ಸಂಖ್ಯೆ ಕಮ್ಮಿ ಆಗಲಿಲ್ಲ ಅಂದರೆ ಅದೊಂದು ಸೇಫ್. ಸರ್ಕಾರಿ ಶಾಲೆ ಎಷ್ಟು ಮುಚ್ಚಿದೆ ಅಂತಕ್ಕಂಥದ್ದು ಭಾವನೆ ಅಲ್ಲ. ಈಗೇನು ಮಾಡ್ತಾರೆ, ಮುಂಚೆ ಆರ್ಥಿಕವಾಗಿ ಕಷ್ಟ ಇರೋದು, ನಮ್ಮ ಊರಿಗೆ ಒಂದು ಶಾಲೆ ಕೊಡ್ರಿ ಅನ್ನೋರು. MLA ಹೋದ ತಕ್ಷಣ ಎಲ್ಲ ಊರಲ್ಲೆಲ್ಲ ಮಾಡಿದ್ದಾರೆ. 46,000 ಶಾಲೆಗಳಿದ್ದಾವೆ. ಒಂದೇ ಊರಲ್ಲಿ 2-3 ಶಾಲೆಗಳಾಗ್ಬಿಟ್ಟಿದ್ದಾವೆ, ಸರ್ಕಾರಿ ಪ್ರಾಥಮಿಕ, ಪ್ರೌಢ ಮತ್ತು ಕಾಲೇಜು, ಈ ಥರ ಎಲ್ಲ. ಅವೆಲ್ಲ ಸೇರಿಸಿ ಒಂದು ಆದಾಗ ನಿಮಗೆ ಆ ರೀತಿ ಕಾಣಿಸುತ್ತೆ. ಆದರೆ ಒಂದು ಗ್ಯಾರಂಟಿ ನಾನು ಕೊಡಲಿಕ್ಕೆ ಇಷ್ಟಪಡ್ತೀನಿ, ಸರ್ಕಾರಿ ಶಾಲೆಗಳು ಮುಚ್ತಾ ಇದ್ದಾವೆ ಅಂತಕ್ಕಂಥದ್ದು ಮನಸ್ಸಿಗೆ ಹಚ್ಕೊಳಕ್ಕೆ ಹೋಗಬೇಡಿ. ಸರ್ಕಾರಿ ಶಾಲೆಯಲ್ಲಿ ನೋಂದಣಿ ಜಾಸ್ತಿ ಆಗ್ತಾ ಇದೆ ಅನ್ನೋದನ್ನ ನಾವು ನೋಡಬೇಕಾಗತ್ತೆ. ಕಲಬುರಗಿ ಭಾಗ ಏನು, ನಾವು ಕಲ್ಯಾಣ ಕರ್ನಾಟಕದಲ್ಲಿ ಮೊನ್ನೆ ಈಗ LKG UKG ಓಪನ್ ಮಾಡಿದ್ವಿ. ಬರೀ 40 ದಿವಸದೊಳಗೆ 1,008 LKG UKG ಶಾಲೆಯಲ್ಲಿ 41,500 ಜನರು ನೋಂದಣಿ ತಗೊಂಡು ಈಗಾಗಲೇ ಪಾಠ ಹೇಳ್ಕೊಡ್ತಾ ಇದ್ದಾರೆ. ಅವರೆಲ್ಲ ಫಸ್ಟ್ ಸ್ಟ್ಯಾಂಡರ್ಡಿಗೆ ಬರ್ತಾರೆ. ಅಲ್ಲೇ ಬಿಟ್ಟು ಹೋಗ್ತಾಯಿದ್ರು. ಏನು ಪ್ರೈವೇಟಲ್ಲಿ LKG UKG ಚೆನ್ನಾಗಿರುತ್ತೆ, ಸ್ವಲ್ಪ ಆರ್ಥಿಕವಾಗಿ ಚೆನ್ನಾಗಿದ್ದಾರೆ, ಇಲ್ಲಪ್ಪ ನಮ್ಮ ಮಕ್ಕಳನ್ನ ಸಾಲನಾದರೂ ಮಾಡಿ ಒಳ್ಳೆ ಶಾಲೆಗೆ ಸೇರಿಸ್ಬೇಕಂತ. ಸರ್ಕಾರಿ ಶಾಲೆಯಲ್ಲಿ ಇರಲಿಲ್ಲ LKG UKG, ಇದೆಲ್ಲದು ತೊಂದರೆ ಇತ್ತು. ಅದನ್ನು ನೋಡಿಕೊಂಡು ಈ 1 ವರ್ಷದೊಳಗೆ ಏನೇನು ತಪ್ಪುಗಳಿದ್ದಾವೆ ಅದಕ್ಕೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಅದರ ವಿಶ್ವಾಸ ಇಟ್ಕೊಳ್ಳಿ, ಸರ್ಕಾರಿ ಶಾಲೆಗೆ ಮಕ್ಕಳು ಬರ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಆಮೇಲೆ ನಮ್ಮದು ಟ್ರಂಪ್ ಕಾರ್ಡ್ ಏನು ಅಂತ ಹೇಳಿದರೆ, ಮುಂದಿನ ದಿನಗಳಲ್ಲಿ KPS ಶಾಲೆ, KPS ಎಲ್ಲ ಬಂದಾಗ ಒಂದು 4-5 ಸುತ್ತಮುತ್ತ ಶಾಲೆ ಕ್ಲೋಸ್ ಆಗೋದು ಸಹಜ ಆಗುತ್ತೆ. ಸೊ ಅದನ್ನು ಕ್ಲೋಸ್ ಅಂತ ಹೇಳಿ ತಗೊಳ್ಬೇಡಿ. KPS ಶಾಲೆಯಲ್ಲಿ ನೋಂದಣಿ ಜಾಸ್ತಿ ಮಾಡಿ. 1,000 ಮಕ್ಕಳು ಒಂದು ಶಾಲೆಯಲ್ಲಿ ಬಂದರು ಅಂತ ಹೇಳಿದರೆ, ನಮ್ಮ ಟಾರ್ಗೆಟ್ ಇರೋದು 3,000 ಶಾಲೆ. 3,000 ಶಾಲೆ 1,000 ಇದು ಅಂತ ಹೇಳಿದರೆ ಅಲ್ಲಿ 30 ಲಕ್ಷ ಮಕ್ಕಳು ಅಲ್ಲೇ ಆಗೋಗ್ಬಿಟ್ರು. ನನಗೆ 42 ಲಕ್ಷ ಮಕ್ಕಳು ಇವಾಗ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಎಲ್ಲ ಸೇರಿ ಅನುದಾನಿತ ಸೇರಿದರೆ 57 ಲಕ್ಷ ಜನರಿದ್ದಾರೆ. ಅದಕ್ಕೆ ಸರ್ಕಾರಿ ಶಾಲೆ ಮತ್ತು ಅನುದಾನಿತ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆನ ಯಾವುದೇ ಕಾರಣಕ್ಕೂ ಡ್ರಾಪ್ ಆಗದೇ ಇರತಕ್ಕಂಥ ರೀತಿಯಲ್ಲಿ ನೋಡಬೇಕು. ಡಿಸ್ಟ್ರಿಕ್ಟ್ ವಾರು ಇಲ್ಲ ತಾಲೂಕು ವಾರು ಅಲ್ಲೇನಾದ್ರು ಸರ್ಕಾರಿ ಶಾಲೆಯಿಂದ ಹೊರಗಡೆ ಹೋದರು ಅಂದರೆ ನನ್ನ ಇಲಾಖೆದು ತಪ್ಪಿದ್ರೆ ಅದು ಯಾವ ರೀತಿ ಸರಿ ಮಾಡಬೇಕು ಅಂಥೇಳಿ ನಾವು ಪರ್ಸ್ನಲ್ಲಾಗಿ ಡಿಪಾರ್ಟ್ಮೆಂಟ್ ವೈಸ್ ನಾವು ನೋಡ್ತಾ ಇದ್ದೀವಿ. ಮುಂದಿನ ದಿನಗಳು ಬದಲಾವಣೆ ಆಗ್ತದೆ. ಈಗ ಶಿಕ್ಷಕರ ನೇಮಕಾತಿ ಮತ್ತೆ ನಾನು ಇನ್ನೊಂದು 5,000 ಕಲ್ಯಾಣ ಕರ್ನಾಟಕ ಭಾಗಕ್ಕೆ ತೊಗೊಳ್ತಾ ಇದ್ದೀನಿ. ಮತ್ತು PUC ಅವ್ರದ್ದು ಕೂಡ ಮೊನ್ನೆ ಕ್ಯಾಬಿನೆಟಲ್ಲಿ ಸ್ಯಾಂಕ್ಷನ್ ಆಯಿತು, ಅದು ಒಂದು 800 ಚಿಲ್ಲರೆ ತೊಗೊಳ್ತಾ ಇದ್ದೀನಿ. ಸೊ ಇನ್ನು ಒಂದು ಹಂತಕ್ಕೆ ಬರುತ್ತೆ, ಅದು ವಿಶ್ವಾಸ ಇಟ್ಕೊಳ್ಳಿ. ಒಂದು ನಿಮಿಷ ಉದಾಹರಣೆ ನಂಗೆ ಕೊಡಿ, ನಾವೆಲ್ಲ ಅಟೆಂಡ್ ಮಾಡೋಣ. ನಾನು ಉತ್ತರ ಕೊಡಬೇಕು ತಾನೆ. ನಾನು ಬಂದಮೇಲೆ ಸಮಸ್ಯೆ ಆಗಿದೆ ಅಂತ ನೀವೇನು ಹೇಳಿದ್ರಿ ಅಂತ ನಾನೇನು ನಿಮ್ಮ ಮೇಲೆ ಕಂಪ್ಲೇಂಟ್ ಹೇಳ್ತಾ ಇಲ್ಲ. 46,000 ಶಾಲೆಯಲ್ಲಿ ಒಂದು 10% 15% ಹೆಚ್ಚು ಕಮ್ಮಿ ಆಗಿರೋದು ನಿಜ. ಬಟ್ ಕ್ರಮೇಣ ಸರಿ ಆಗ್ತದೆ. ಅದನ್ನು ಯಾಕೆಂದರೆ ಒಂದೇ ಸತಿಗೆ ವಿಶ್ವಾಸ, ಈಗ ಮೊಟ್ಟೆಗೆ ಕೊಟ್ಟರೆ ದುಡ್ಡು ಅದನ್ನು ತೊಗೊಂಡೋಗ್ಬಿಟ್ಟು ಬಿಲ್ಡಿಂಗ್ ಕೊಡೋಕ್ಕಾಗತ್ತಾ? ಆಗಲ್ಲ. ಪೌಷ್ಟಿಕತೆಗೆ ಅಂತ ಹೇಳಿ ಕೊಟ್ಟಿರೋದು. ಈಗ ಹೋದ ಸತಿ ನಾವು ಬಂದ ಮೇಲೆ ಹಿಂದಿನ ಸರ್ಕಾರದವರು 8,200 ಚಿಲ್ಲರೆ ರೂಮ್ಸ್ನ ಸ್ಯಾಂಕ್ಷನ್ ಮಾಡಿದರು. ಅವ್ರು ಹಣ ಬಿಡುಗಡೆ ಮಾಡಿಲ್ಲ, ಬರೀ 300 ಕೋಟಿ ಮಾಡಿದರು. ನಾವು ಅದನ್ನು ಕಂಪ್ಲೀಷನ್ ಮಾಡಿ 1.5 ವರ್ಷದೊಳಗೆ ಈಗ ಕಂಪ್ಲೀಷನ್ ಇನ್ನು 300 ಮಾತ್ರ ಕಟ್ಟಡ ಬಾಕಿ ಇರೋದು. ಮತ್ತೆ 1,500 ಕಟ್ಟಡ ಕೊಟ್ಟಿದ್ದೀವಿ. ಐ ಥಿಂಕ್ ವಿ ಶುಡ್ ಹ್ಯಾವ್ ಎ ಪ್ಲ್ಯಾನ್. ಒಂದು ಸ್ವಲ್ಪ ದಿವಸದೊಳಗೆ ಸರಿ ಆಗ್ತಕ್ಕಂಥದ್ದು 100%. ನಮ್ಮ ಮಲೆನಾಡು ಭಾಗದಲ್ಲಂತೂ ಇನ್ನೂ ಪ್ರಾಬ್ಲಮ್ ಇದೆ. ಯಾಕೆಂದರೆ ತುಂಬ ಗ್ರಾಮೀಣ ಭಾಗದಲ್ಲಿ ಮಳೆ ಜಾಸ್ತಿ ಇರೋದ್ರಿಂದ ಸೋರ್ತಕ್ಕಂಥದ್ದು ಇದೆ. ನನಗನ್ಸುತ್ತೆ ಒಂದು 10% ನಾನು ಎಕ್ಸೆಪ್ಟ್ ಮಾಡ್ತೀನಿ. ಅದಕ್ಕೆ ಹೆಚ್ಚು ಒತ್ತನ್ನು ನಮ್ಮ ಡಿಪಾರ್ಟ್ಮೆಂಟಲ್ಲಿ ಯಾವುದು ತುಂಬ ಶಿಥಿಲವಾಗಿದೆ ಮತ್ತು ಬರೀ ರಿಪೇರಿ ಮಾಡ್ಕೊಂಡು ಕೂತ್ಕೋಬೇಡಿ, ಅದನ್ನ ಬಿಲ್ಡಿಂಗ್ನ ಚೇಂಜ್ ಮಾಡಿ.
ಡೆಮಾಲಿಷ್ ಮಾಡಿ ನೀವು ತೊಗೊಳೋದು ನೀವು ಬೇಕಾದ್ರೆ ಅದನ್ನ ನಾನು ಡೇಟಾ ಕೊಡ್ಬೋದು. ನಮ್ಮ ಡಿಪಾರ್ಟ್ಮೆಂಟಲ್ಲಿ ನಾನು ಡೇಟಾ ಕೊಡ್ತೀನಿ, ಎಷ್ಟು ನಾವು ಡೆಮಾಲಿಷನ್ ಮಾಡಿದ್ದೀವಿ, ಎಷ್ಟು ಹೊಸ್ದಾಗಿ ಕೊಟ್ಟಿದ್ದೀವಿ, ಎಷ್ಟು ನಾವು ರಿಪೇರಿ ಮಾಡ್ತೇವೆ. ಆಮೇಲೆ ಬಾತ್ರೂಮ್ನು ಕ್ಲೀನ್ ಮಾಡೋಕ್ಕೆ ದುಡ್ಡಿರಲಿಲ್ಲ, ಈಗ ನಾವೆಲ್ಲ 3 ಪಟ್ಟು ಜಾಸ್ತಿ ಮಾಡಿದ್ದೀವಿ. ನಮ್ಮ ಸರ್ಕಾರ ಬಂದಮೇಲೆ 3 ಪಟ್ಟು ಮಾಡಿದ್ದೀವಿ. ಯಾಕೆಂದರೆ ಆರ್ಥಿಕವಾಗಿ ಕೊಡಲಿಲ್ಲ ಅಂತ ಹೇಳಿದರೆ ಯಾರು ಬಂದು ಕ್ಲೀನ್ ಮಾಡ್ತಾರೆ ಹೇಳಿ. ಅದಕ್ಕೆ ಒಂದು ಹಂತಕ್ಕೆ ಒಂದು ತರ್ತೀವಿ. ಕ್ವಾಲಿಟಿ ಆಫ್ ಎಜುಕೇಷನ್ ಕೊಡಬೇಕಾಗುತ್ತೆ ಒಂದು ಕಡೆಗೆ, ಕ್ವಾಲಿಟಿ ಆಫ್ ಬಿಲ್ಡಿಂಗ್ಸು ಕೊಡಬೇಕಾಗುತ್ತೆ. ಆದರೆ ನಾವು ಮುಂದಿನ ದಿನಗಳಲ್ಲಿ ಅದು